ಎಲ್ಲ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು. ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನವರ ಕಾಲಜ್ಞಾನದ ವಿಚಾರ, ತತ್ವ ವಿಚಾರ, ತಾತಯ್ಯನವರು ನಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಮಾನವರ ಏಳಿಗೆ ಮತ್ತು ಪೀಳಿಗೆ ಮತ್ತು ಏಳಿಗೆಗೆ ನಮ್ಮ ಉದ್ಧಾರ, ಜ್ಞಾನ ಎಂಥವುದು, ಜ್ಞಾನ ಅಂದರೆ ಏನು, ಜ್ಞಾನ, ಸುಜ್ಞಾನ, ಸಾಧು ಸತ್ಪುರುಷರು, ಜ್ಞಾನಿಗಳು, ವಿದ್ಯಾವಂತರು, ಇವರಿಗೆಲ್ಲ ಬೇಕಾದಂಥ ಒಂದು ಆಸ್ತಿ ನಮ್ಮ ಕೈವಾರ ತಾತಯ್ಯನವರು. ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿಗಳ ರೀತಿಯಲ್ಲೇ ನಮ್ಮ ಕೈವಾರ ತಾತನವರು ಸಹಿತ ಅದೇ ರೀತಿಯಾಗಿ ಮಾನವರಿಗೆ ಬೇಕಾದಂಥ ಒಂದು ಜ್ಞಾನ ಸಂಪದವನ್ನು, ಜ್ಞಾನ ಆಸ್ತಿಯನ್ನು, ಈ ಜ್ಞಾನ ಸಂಪತ್ತನ್ನು, ಈ ಜ್ಞಾನ ಭಂಡಾರವನ್ನು ಕೊಟ್ಟಂಥವರು ನಮ್ಮ ಕೈವಾರ ತಾತನವರು. ಎಷ್ಟೋ ವಿಧಾನವಾಗಿ ಎಷ್ಟೋ ಒಂದು ವಿಚಾರಗಳನ್ನು ತಿಳಿಸಿ ನಮ್ಮನ್ನು ಉದ್ಧಾರ ಮಾಡಿರ್ತಕ್ಕಂಥ ಒಂದು ತಾತಯ್ಯನವರ ಜ್ಞಾನ ಉದ್ಧಾರ, ಅದನ್ನು ಎಷ್ಟು ಜನ ತಿಳ್ಕೊಂಡಿದ್ದಾರೆ, ಎಷ್ಟು ಜನ ತಿಳ್ಕೊಂಡಿಲ್ಲ, ತಿಳ್ಕೊಂಡ್ರೆ ಇದರಿಂದ ಲಾಭ ಏನು, ತಿಳ್ಕೊಳ್ಳದೆ ಹೋದರೆ ಇದರಿಂದ ನಷ್ಟ ಏನು ಅಂತಕ್ಕಂಥ ಒಂದು ವಿಚಾರಗಳಿವು. ಪ್ರತಿಯೊಬ್ಬರಿಗೂ ಬೇಕಾದಂಥ ಒಂದು ಸಂಪತ್ತು ಇದು. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ, ನಮ್ಮ ಚಿಂತಾಮಣಿ ತಾಲೂಕಿಗೆ ಸಂಬಂಧಪಟ್ಟಂಥ ನಮ್ಮ ಕೈವಾರ ತಾತಯ್ಯನವರ ಒಂದು ವಿಚಾರ ನನಗೆ ತಿಳಿದಷ್ಟು ಮಟ್ಟಕ್ಕೆ ಇದನ್ನು ವಿಸ್ತಾರ ಮಾಡಬೇಕಂತಕ್ಕಂಥ ಒಂದು ನನ್ನ ಅಭಿಲಾಷೆ. ಎಷ್ಟೋ ವಿಚಾರಗಳನ್ನು ತಿಳಿಸಿದ್ದಾರೆ, ಎಷ್ಟೋ ಜ್ಞಾನವನ್ನು ತಿಳಿಸಿದ್ದಾರೆ ಅವರ ಗ್ರಂಥದಲ್ಲಿ. ಮಹಾನುಭಾವರಾದಂಥ ನಾರಾಯಣ ತಾತಯ್ಯನವರು ಬೇಕಾದಂಥ ವಿಚಾರಗಳನ್ನೆಲ್ಲ ನಮಗೆ ಬೇಕಾದಷ್ಟು ಜ್ಞಾನಕ್ಕೆ ಎಷ್ಟು ಬೇಕೋ ನಮ್ಮ ಜ್ಞಾನ ಉದ್ಧಾರಕ್ಕೆ, ನಮ್ಮ ಜ್ಞಾನ ವಿಸ್ತಾರವಾಗೋದಕ್ಕೆ, ನಾವು ಈ ಭವಸಾಗರವನ್ನು ದಾಟಿಕೊಂಡು ಮುಕ್ತಿ ಪಡೆಯೋದಕ್ಕೆ, ಭಗವಂತನ ಒಂದು ಸಾನ್ನಿಧ್ಯವನ್ನು ಪಡೆಯೋದಕ್ಕೆ, ಭಗವಂತನ ಸನ್ನಿಧಿಯನ್ನು ಸೇರೋದಕ್ಕೆ ಬೇಕಾದಷ್ಟು ವಿಚಾರಗಳನ್ನು ತಿಳಿಸಿದಂಥ ಒಂದು ನಮ್ಮ ತಾತಯ್ಯನವರ ಒಂದು ಗ್ರಂಥ. ಅದರ ಆಧಾರವಾಗಿ ಅದರಲ್ಲಿರ್ತಕ್ಕಂಥ ಕೆಲವು ವಿಚಾರಗಳನ್ನು ತಿಳಿಸೋಣ ಅಂತ ನನ್ನ ಅಭಿಲಾಷೆ, ಆಸೆ. ಎಷ್ಟೋ ವಿಚಾರಗಳು ಹೇಳಿದ್ದಾರೆ ಮಹನೀಯರು, ಎಷ್ಟೋ ವಿಚಾರಗಳು ಹೇಳಿದ್ದಾರೆ, ಬೇಕಾದಷ್ಟು ವಿಚಾರಗಳು ಹೇಳಿದ್ದಾರೆ. ನಮ್ಮ ಒಂದು ಶರೀರದ ಬಗ್ಗೆ ಆಗ್ಬೋದು, ಭಗವಂತನ ಒಂದು ಸ್ವರೂಪಕ್ಕಾಗ್ಬೋದು, ಭಗವಂತನ ಕ್ಷೇತ್ರಗಳಿಗಾಗಬಹುದು, ನಾವು ಎಲ್ಲಿದ್ದರೂ ನಾವು ಇಲ್ಲೇ ಭಗವಂತನನ್ನು ಕಾಣಬಹುದು ಅಂತ ವಿಚಾರಗಳನ್ನೆಲ್ಲ ತಿಳಿಸಿದ್ದಾರೆ. ನಾವು ಎಷ್ಟೋ ದೂರ ಕಾಶಿ, ಗಯಾ, ಕೇದಾರ, ಬದರಿ, ಇನ್ನೊಂದು ಮತ್ತೊಂದು ದೂರ ಹೋಗಬೇಕಾಗಿಲ್ಲಪ್ಪ, ನಿಮ್ಮಲ್ಲಿ ನೀವು ಭಗವಂತನನ್ನು ಇದ್ದ ಕಡೆಯೇ ಕಾಣಬಹುದು ಅಂತಕ್ಕಂಥ ವಿಚಾರಗಳನ್ನು ನಮ್ಮ ತಾತಯ್ಯನವರು ಎಷ್ಟೋ ಸುಲಭ ರೀತಿಯಲ್ಲಿ, ಸರಳ ರೀತಿಯಲ್ಲಿ ವಿಚಾರಗಳನ್ನು ತಿಳಿಸಿದ್ದಾರೆ ಮಹನೀಯರು. ತಿಳ್ಕೋಬೇಕು, ನಾವು ತಿಳ್ಕೊಂಡು ನಮ್ಮ ಒಂದು ಈ ಮಾನವ ಜನ್ಮವನ್ನು ಉದ್ಧಾರ ಮಾಡ್ಕೋಬೇಕು. ಈ ಮಾನವ ಜನ್ಮ ತುಂಬ ದೊಡ್ಡದು ಅಂತ ಮಹನೀಯರೆಲ್ಲ ಹೇಳಿದ್ದಾರೆ. ನಮ್ಮ ಪುರಂದರದಾಸರು ಇರಬಹುದು, ನಮ್ಮ ಕನಕದಾಸರು ಇರಬಹುದು, ನಮ್ಮ ಕಬೀರದಾಸರು ಇರಬಹುದು, ಎಲ್ಲ ದಾಸ ಸಾಹಿತ್ಯಗಳಲ್ಲೂ, ಎಲ್ಲ ಮಹಾನ್ ವಿದ್ಯಾವಂತರುಗಳಲ್ಲಿ ಮಹನೀಯರು ಎಲ್ಲರೂ ಇಂಥವರು ಒಬ್ಬರು ಅಂತಕ್ಕಂಥದ್ದಲ್ಲ, ಎಲ್ಲ ಮಹನೀಯರು ಈ ಒಂದು ಭೂಮಿ ಮೇಲೆ ಈ ಮಾನವ ಜನ್ಮವನ್ನು ಎತ್ತಿದಂಥವರೆಲ್ಲನೂ ಮಹಾ ದೊಡ್ಡದಪ್ಪ, ಇದು ಮಾನವ ಜನ್ಮ ಬಹುದೊಡ್ಡದು, ತುಂಬ ದೊಡ್ಡದು, ಇದನ್ನು ಹಾನಿ ಮಾಡ್ಕೋಬಾರ್ದು, ಇದನ್ನು ನಾವು ಬಂದಿದ್ದು ಯಾಕೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೋಬೇಕು. ನಮ್ಮ ಪ್ರಯಾಣ ಏನು, ನಮಗೆ ಈ ಪ್ರಯಾಣ ಅಂದರೆ ಏನು, ಈ ಮಾನವ ಜನ್ಮದ ಪ್ರಯಾಣ ಯಾತಕ್ಕೋಸ್ಕರವಾಗಿ ಅಂತ ಇದನ್ನು ವಿಚಾರ ತಿಳ್ಕೋಬೇಕು. ನಮ್ಮ ರಾಜ್ಕುಮಾರ್ ಸಾಹೇಬರು ಹೇಳಿದರು ಏನಂತ, ನಮ್ಮ ಕರ್ನಾಟಕದ ಒಂದು ರತ್ನ ಏನು ಹೇಳಿದರು, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡೆ ಅಂತ ಕೂಡ ಕೇಳಿದರು ಅವರು. ಒಂದು ಹಾಡಿನ ರೂಪದಲ್ಲಾಗ್ಬೋದು, ಪದ್ಯದ ರೂಪದಲ್ಲಾಗ್ಬೋದು, ಎಷ್ಟೋ ವಿಚಾರಗಳನ್ನು ತಿಳಿಸಿದರು ಮಹನೀಯರವರು. ಅದೇ ರೀತಿಯಾಗಿ ಮಾನವನಾಗಿ ಹುಟ್ಟಿದ ಮೇಲೆ ನಾವು ಏನಾದರೂ ಒಂದು ಮುಕ್ತಿ ಸಾಧನೆಗೆ ವಿಚಾರಗಳನ್ನು ತಿಳ್ಕೋಬೇಕು. ನಮ್ಮಿಂದ 4 ಜನಕ್ಕೆ ಒಳ್ಳೆಯದಾಗಬೇಕು, ಅವರಿಂದ 4 ಜನಕ್ಕೆ ಒಳ್ಳೆಯದಾಗಬೇಕು, ಎಲ್ಲರೂ ನಾವು ಒಂದು ಜ್ಞಾನ ಮಾರ್ಗದಲ್ಲಿ ನಡಿಬೇಕು ಅಂತಕ್ಕಂಥ ವಿಚಾರಗಳೇ ನಮ್ಮ ತಾತಯ್ಯನವರ ಒಂದು ವಿಚಾರಗಳು.
ಎಷ್ಟೋ ವಿಚಾರಗಳನ್ನು ತಿಳಿಸಿದ್ದಾರೆ, ಎಷ್ಟೋ ವಿಚಾರಗಳು. ಅದರಿಂದ ನಮಗೆ ತುಂಬ ಜ್ಞಾನ ಸಂಪತ್ತು ನಮಗೆ ಸಿಗುತ್ತೆ. ನಮ್ಮ ಜ್ಞಾನವನ್ನು ಸರಿಪಡಿಸ್ಕೊಂಡ ಮೇಲೆ ನಮಗೆ ದರಿದ್ರ ಇರಲ್ಲ. ದಾರಿದ್ರ್ಯ ಅಂತಕ್ಕಂಥದ್ದು ನಮ್ಮಲ್ಲಿ ಇರೋದೇ ಇಲ್ಲ. ಜ್ಞಾನ ನಮಗೆ ಯಾವಾಗ ಬರುತ್ತೋ ಆವಾಗ ನಾವು ಜ್ಞಾನ ಮಾರ್ಗದಲ್ಲಿ ಯಾವಾಗ ನಡೀತೀವೋ, ಜ್ಞಾನವಂತ ವಿಚಾರಗಳನ್ನು ನಾವು ಯಾವಾಗ ಅರ್ಥ ಮಾಡ್ಕೊತೀವೋ ಆವಾಗ ನಮಗೆ ದಾರಿದ್ರ್ಯ ಅಂತಕ್ಕಂಥದ್ದು ಇರಲ್ಲ. ದಾರಿದ್ರ್ಯ ಅಂತಕ್ಕಂಥದ್ದು ಯಾವಾಗ ಇಲ್ಲವೋ ನಮ್ಮ ಒಂದು ಜೀವನದಲ್ಲಿ ತುಂಬ ಸುಖಮಯವಾಗಿ ಈ ದುಃಖಗಳನ್ನೆಲ್ಲ ದೂರ ಮಾಡಿ ಇರಬಹುದು ನಾವು. ಜ್ಞಾನ ಅಂತಕ್ಕಂಥದ್ದು ಅಷ್ಟು ದೊಡ್ಡದು ಐಶ್ವರ್ಯ. ಅದು ಜ್ಞಾನ ಅಂತಕ್ಕಂಥದ್ದು ಒಂದು ದೊಡ್ಡ ಐಶ್ವರ್ಯ. ಜ್ಞಾನವಂತನಿಗೆ ಏನೂ ಕಡಿಮೆ ಮಾಡಲ್ಲ ಭಗವಂತ. ಅವನಿಗೆ ಯಾರೋ ಒಬ್ಬರು ಜೊತೆ ಆಗ್ತಾನೆ ಇರ್ತಾರೆ, ಎಲ್ಲ ಕಷ್ಟ ಸುಖಗಳಲ್ಲೂ, ಎಲ್ಲ ವಿಚಾರಗಳಲ್ಲೂ ಯಾರೋ ಒಬ್ಬರು ನಮಗೆ ಜೋಡಣೆ ಆಗ್ತಾ ಇರ್ತಾರೆ, ನಮ್ಮ ಸಂಪರ್ಕಕ್ಕೆ ಬರ್ತಾ ಇರ್ತಾರೆ. ನಮಗೆ ಏನು ಕೊರತೆ ಇರ್ತೈತೋ ಅಂಥ ವಿಚಾರಗಳನ್ನೆಲ್ಲನೂ ಅವರು ನಮಗೆ ಸಮಕೂರಿಸ್ತಾ ಇರ್ತಾರೆ, ಸಮಭಾಗಿಗಳಾಗ್ತಾ ಇರ್ತಾರೆ, ಸಮಾನತ್ವವಾಗಿರ್ತಾರೆ. ನಮ್ಮನ್ನು ಕಂಡ್ರೆ ಗೌರವವನ್ನು ಕೊಡ್ತಾರೆ, ಘನತೆಗಳನ್ನು ಕೊಡ್ತಾರೆ. ನಮ್ಮ ವಿಚಾರದಲ್ಲಿ ನಾವು ಎಷ್ಟೋ ಜನ ನಮ್ಮ ಸಂಗಡ ಇರ್ತಾರೆ ಅಂತಕ್ಕಂಥ ಒಂದು ವಿಚಾರಗಳನ್ನೆಲ್ಲ ಕೊಟ್ಟಂಥವರು ನಮ್ಮ ಕೈವಾರ ತಾತಯ್ಯನವರು. ಆ ತಾತಯ್ಯನವರು ವಚನಗಳಾಗಬಹುದು, ವಿಚಾರಗಳಾಗಬಹುದು, ತತ್ವಗಳಾಗಬಹುದು, ಏನೇ ಒಂದು ಆಗಬಹುದು, ಎಲ್ಲ ಪ್ರತಿಯೊಂದನ್ನು ನಮಗೆ ಈ ಗ್ರಂಥದ ಮೂಲಕವಾಗಿ ತಿಳಿಸಿದ್ದಾರೆ. ನಾವು ತಿಳ್ಕೋಬೇಕು. ಗುರು ಮುಖೇಣ ಆಗಬಹುದು, ಜ್ಞಾನಿಗಳ ಮುಖೇಣ ಆಗಬಹುದು. ನಾವು ಅದನ್ನು ತಿಳ್ಕೊಂಡು ಅದನ್ನು ಪಾಲನೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸಬೇಕು. ಎಷ್ಟೋ ವಿಚಾರಗಳು ಹೇಳಿದರು. ಅದರಲ್ಲೊಂದು ವಿಚಾರ ಹೇಳಿದರು. ಏನಂತ ಹೇಳಿದ್ರಪ್ಪ ಅಂದರೆ, ಇದಿಗೋ ತಿರುಪತಿ ಕಾಸಿ ಈ ಪುರಮಲೋನ ಅಂತ ಹೇಳಿದರು. ಏನಪ್ಪ ಅದು? ಇಲ್ಲೇ ಇದೆಯಪ್ಪ, ತಿರುಪತಿ ಕಾಸಿ ನಮ್ಮಲ್ಲೇ ಇದೆ, ನಮ್ಮ ವಿಚಾರದ ನಮ್ಮ ಹತ್ರನೇ ಇದೆ, ಇಲ್ಲೇ ಇದೆ. ನಾವೆಲ್ಲಿರ್ತೀವೋ ಅಲ್ಲೇ ಇದೆ. ನಾವು ಯಾವ ಒಂದು ಸ್ಥಳದಲ್ಲಿ ವಾಸವಾಗಿದ್ದೀವೋ ಅಲ್ಲೇ ಇದೆ ಅಂದರು. ಇದಿಗೋ ತಿರುಪತಿ ಕಾಸಿ ಈ ಪುರಮುಲೋನ ಅಂದರು. ಅಂದರೆ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಾಗ, ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ನಾವು ವಿಸ್ತಾರ ಮಾಡಿಕೊಂಡಾಗ, ಅದನ್ನು ವಿಸ್ತಾರಗೊಳಿಸಿದಾಗ ನಮಗೆ ಭಗವಂತನ ಒಂದು ಪ್ರೇರಣೆ ಅಂತಕ್ಕಂಥದ್ದು, ಅವರ ದರ್ಶನ ಅಂತಕ್ಕಂಥದ್ದು ಇಲ್ಲೇ ಇದೆ ಅಂತ ಹೇಳಿದರು ಅವರು. ಏನಂತ ಹೇಳಿದರು? ಇದಿಗೋ ತಿರುಪತಿ ಕಾಸಿ ಈ ಪುರಮುಲೋನ, ಇದೇ ಊರಲ್ಲಿದೆ ತಿರುಪತಿ ಕಾಸಿ ಅಂತಕ್ಕಂಥ ವಿಚಾರವನ್ನು ಹೇಳಿದರು. ಚಡಿ ತಿರುಗುಟ ಇದೇವೋ ಚಪಲಮೇ ಕಾನಿ, ನಾವು ಕೆಲಸವನ್ನು ಬಿಟ್ಟು, ಕಾರ್ಯವನ್ನು ಬಿಟ್ಟು ಕೆಟ್ಟು ತಿರುಗ್ತೀವಲ್ವ ನಾವು. ಅಲ್ಲಿ ಅದಿದೆ, ಇಲ್ಲಿದಿದೆ, ಆ ಊರಲ್ಲಿ ಅದಿದೆ, ಈ ಊರಲ್ಲಿ ಇದಿದೆ, ಈ ಊರಲ್ಲಿ ಆ ಥರ ಇದೆ, ಈ ಊರಲ್ಲಿ ಇಂಥದ್ದಿದೆ, ಅಲ್ಲಿ ಮುಕ್ತಿ ಇದೆ, ಇಲ್ಲಿ ಮುಕ್ತಿ ಇದೆ ಅಂತಕ್ಕಂಥದ್ದು ನಮ್ಮ ಜ್ಞಾನದ ಒಂದು ಚಪಲ ಅಂತ ಹೇಳಿಬಿಟ್ರು ಅವರು. ನಾವು ಚಪಲಕ್ಕೋಸ್ಕರ ಓಡಾಡ್ತೀವಿ. ನಾವು ಅಲ್ಲಿ ಯಾತ್ರೆ ಹೋದರೆ ಹಂಗಾಗುತ್ತೆ, ಇಲ್ಲಿ ಯಾತ್ರೆ ಹೋದರೆ ಹಿಂಗಾಗುತ್ತೆ, ಅಲ್ಲಿ ಪರಮಾತ್ಮ ಸಿಗ್ತಾನೆ, ಇಲ್ಲಿ ಪರಮಾತ್ಮ ಸಿಗ್ತಾನೆ. ಅದೆಲ್ಲನೂ ನಿಮ್ಮ ಒಂದು ಚಪಲ. ಆ ಚಪಲಕ್ಕೆ ನೀವು ಇದಾಗಬೇಡ್ರಿ, ಅಡಿಟ್ ಆಗಬೇಡ್ರಿ. ಆ ವಿಚಾರದಲ್ಲಿ ನೀವು ಅಡಿಟ್ ಆಗಬೇಡ್ರಿ. ನಿಮ್ಮನ್ನು ನೀವು ಕಾಣ್ರಿ, ನಿಮ್ಮಲ್ಲಿರ್ತಕ್ಕಂಥ ಚೈತನ್ಯವನ್ನು ನೀವು ನೋಡ್ಕೊಳ್ರಿ. ನಿಮ್ಮ ಚೈತನ್ಯವನ್ನು ನೀವು ನೋಡ್ಕೊಳ್ಳೋದೇ ನಿಮ್ಮ ಒಂದು ಉದ್ಧಾರ ಅಂತ ಹೇಳಿದಂಥವರು ತಾತಯ್ಯನವರು. ಯಾವ ರೀತಿ? ಇದಿಗೋ ತಿರುಪತಿ ಕಾಸಿ ಈ ಪುರಮುಲೋನ, ಚಡಿ ತಿರುಗುಟ ಇದೆಯೇಮೋ ಚಪಲಮೇ ಕಾನಿ ಅಂತ ಹೇಳಿದವರು. ಇದು ಚಪಲ ಅಪ್ಪ, ನೀವು ಎಷ್ಟು ಸುತ್ತುತ್ತೀರೋ, ಎಷ್ಟು ಓಡಾಡ್ತೀರೋ ಅದೆಲ್ಲ ಚಪಲ ನಿಮ್ಮದು ಅಂತ ಹೇಳಿದವರು ಮಹನೀಯರು. ಉಪಮಾರ್ಗ ಮೆರಿಗಿತೆ ಉನ್ನ ಚೋಟನೆ ಉಂಡು ತಾನು ಕೋರಿನ ಪುಣ್ಯಸ್ಥಳಂಬುಲನ್ನಿ ಅಂದರು. ಉಪಮಾರ್ಗ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಸಿಗಂಥ ವಿಚಾರ ಅಲ್ಲ. ಅದು ಸುಲಭವಾದಂಥ ಮಾರ್ಗದಲ್ಲೂ ಇಲ್ಲ, ಸುಲಭವಾಗಿ ಇಲ್ಲ ಅದು. ಯಾಕೆಂದರೆ ಉಪಮಾರ್ಗ ಅಂತಕ್ಕಂಥದ್ದು ಉಪಮಾರ್ಗ ಮೆರಿಗಿತೆ ಉನ್ನ ಚೋಟನೆ ಉಂಡು ತಾನು ಕೋರಿನ ಪುಣ್ಯಸ್ಥಳಂಬುಲನ್ನಿ ಅಂದರು. ಉಪಮಾರ್ಗ ಅಂತಕ್ಕಂಥದ್ದು ಎಂಥದ್ದು? ಉಪಮಾರ್ಗ ಏನು ಅದು? ಉಪಮಾರ್ಗ ಯಾವುದು ಅದು ಅಂತ ಕೇಳಬಹುದು. ಉಪಮಾರ್ಗ ಮೆರಿಗಿತೆ ಉನ್ನ ಚೋಟನೆ, ಉಪಮಾರ್ಗವನ್ನು ನಾವು ತಿಳ್ಕೊಂಡ್ರೆ ಅದಕ್ಕೆ ಸಪ್ರೇಟ್ ಇನ್ನೊಂದು ದಾರಿ ಅಂತ, ಇನ್ನೊಂದು ಮಾರ್ಗ ಅಂತ. ಉಪಮಾರ್ಗ ಅಂದರೆ ಬೇರೆ ಇನ್ನೊಂದು ದಾರಿ ಅಂತ. ಇನ್ನೊಂದು ದಾರಿ ಯಾವುದು ಅಂತ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಅದನ್ನು ಗುರು ಕಡೆಯಿಂದನೇ, ಗುರು ಮುಖೇಣನೇ ತಿಳ್ಕೊಬೇಕು. ವಿಚಾರವನ್ನು ಗುರುವಿಂದ ತಿಳ್ಕೊಬೇಕು. ಉನ್ನ ಚೋಟನೆ ಉಂಡು, ನಾವು ಎಲ್ಲಿರ್ತೀವೋ ಅಲ್ಲೇ ಇರುತ್ತೆ. ಏನು? ಉಪಮಾರ್ಗ ಮೆರಿಗಿತೆ ಉನ್ನ ಚೋಟನೆ ಉಂಡು ತಾನು ಕೋರಿನ, ನಾವು ಕೋರಿದಂಥ ಎಲ್ಲ ಪುಣ್ಯಕ್ಷೇತ್ರಗಳು ನಾವೆಲ್ಲಿರ್ತೀವೋ ಅಲ್ಲೇ ಇರುತ್ತೆ ಅಂತ ಹೇಳಿದ್ದಾರೆ ಮಹನೀಯರು. ಆದರೆ ಅಷ್ಟೊಂದು ಸುಲಭವಾದ ಮಾರ್ಗದಲ್ಲಿ ಕಾಣಲ್ಲ ಅದು. ಈಗ ಧರ್ಮಸ್ಥಳ ಇಲ್ಲೇ ಇದೆ
ಇಲ್ಲೇ ಇರುತ್ತೆ ಅಂದ್ಕೊಂಡ್ಬಿಟ್ರೆ ಅಷ್ಟು ಸುಲಭವಲ್ಲ. ಅಷ್ಟೊಂದು ಜ್ಞಾನ ಸಂಪದವನ್ನು ನಾವು ಪಡ್ಕೋಬೇಕು. ಯಾರಿಂದ ಪಡ್ಕೋಬೇಕು? ಗುರುವಿಂದ ಪಡ್ಕೋಬೇಕು. ಅಂತಹ ಗುರುವನ್ನ ನಮಗೆ ಸಿಗಬೇಕು. ಅಂಥ ಮಹನೀಯರನ್ನು ಹುಡುಕಬೇಕು ನಾವು. ಅಂಥ ಜ್ಞಾನಿಗಳು ನಮಗೆ ಸಿಗಬೇಕು. ಅಂಥ ಜ್ಞಾನ ಸಿಗಬೇಕಾದ್ರೂ, ಅಂಥ ಗುರುಗಳು ಸಿಗಬೇಕಾದ್ರೂ ನಮಗೆ ಹಿಂದಿನ ಜನ್ಮದ ಶೇಷ ಇರಬೇಕು, ಋಣ ಅನುಬಂಧ ಇವೆಲ್ಲ ಇರಬೇಕು. ಆವಾಗ ಅಂಥ ಮಹನೀಯರಂಥ ಗುರುಗಳು ನಮಗೆ ಸಿಗಬಹುದು. ಸಿಗ್ತಾರೆ. ಆಗ ಮಾತ್ರ ನಮಗೆ ನಾವು ತಿಳ್ಕೊಂಡಂಥ, ನಾವು ಕೋರಿದಂಥ ಎಲ್ಲ ಸ್ಥಳಗಳು ನಮಗೆ ಕಾಣಂಥ ಒಂದು ವಿಚಾರ ಏನಪ್ಪ ಅಂದರೆ, ಇದು ಜ್ಞಾನ ಮಾರ್ಗ. ಜ್ಞಾನ ಮಾರ್ಗದಲ್ಲಿ ಏನು ಹೇಳ್ತಾನಂದರೆ, ಈಗ ಧ್ಯಾನ ಅಂದಾಗ, ಧ್ಯಾನ ಮಾಡಿದಾಗ, ಧ್ಯಾನದಲ್ಲಿ ನಾವು ಒಳಗಡೆಗೆ ಹೋದಾಗ, ಜ್ಞಾನ ಮಾರ್ಗವನ್ನು ತಿಳ್ಕೊಂಡಾಗ ನಮ್ಮಲ್ಲಿ ಕೆಲವು ವಿಚಾರಗಳಿದ್ದಾವೆ. ಅದು ಇನ್ನೂ ಮುಂದೆ ತಿಳಿಸ್ತೀನಿ ನಾನು. ಈ ಒಂದು ಥರ್ಡ್ ಐ ಅಂತ ಹೇಳ್ತಾರೆ, ಏನು ಮೂರನೇ ಕಣ್ಣು, ಜ್ಞಾನ ನೇತ್ರ ಅಂತ ಹೇಳ್ತಾನೆ. ಆ ಜ್ಞಾನ ನೇತ್ರ ನಮಗೆ ಓಪನ್ ಆದಾಗ ಈ ಒಂದು ವಿಚಾರ ಸಾಧ್ಯ. ಯಾವುದು? ಉಪಮಾರ್ಗ ಮೆರುಗಿತೆ ಉನ್ನ ಚೋಟನೆ ಉಂಡು ತಾನು ಕೋರಿನ ಪುಣ್ಯಸ್ಥಳಂಬುಲನಿ ಅಂತಕ್ಕಂಥ ಒಂದು ವಿಚಾರ ಆವಾಗ ಸಾಧ್ಯ. ಯಾವಾಗ? ಉಪಮಾರ್ಗದಲ್ಲಿ ನಮ್ಮ ಜ್ಞಾನನೇತ್ರ, ನಮ್ಮ ಜ್ಞಾನ ಅರಿವಾದಾಗ ಮಾತ್ರ ಸಾಧ್ಯ ಇದು. ಆ ಜ್ಞಾನವನ್ನು ಅರಿವು ಮಾಡ್ಕೋಬೇಕು. ಅರಿವು ಮಾಡಬೇಕಂದ್ರೆ ಗುರು ಬೇಕು. ಅರಿವೇ ಗುರು. ವಿಚಾರವನ್ನು ತಿಳಿಸ್ತಕ್ಕಂಥವನೇ ಗುರುವು. ಆ ಅರಿವೇ ಗುರುವು. ಆ ಗುರುವಿಂದನೇ ಈ ಒಂದು ವಿಚಾರ ನಮಗೆ ತಿಳಿತಕ್ಕಂಥದ್ದು. ಅಲ್ಲಿವರೆಗೂ ತಿಳಿಯಲ್ಲ. ಅಲ್ಲಿವರೆಗೂ ಈ ಒಂದು ಇವರು ಹೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರ ನಮಗೆ ಸಿಗಲ್ಲ. ಉಪಮಾರ್ಗ ಮೆರುಗಿತೆ ಉನ್ನ ಚೋಟನೆ ಉಂಡು ತಾನು ಕೋರಿನ ಪುಣ್ಯಸ್ಥಳಂಬುಲನಿ ಅಂದರು. ಅಂದರೆ ಕೇಳ್ಬೋದು ಕೆಲವರು, ಏನಪ್ಪ ತಿರುಪತಿ ಇಲ್ಲಿ ಹೆಂಗೆ ನೋಡೋಕ್ಕೆ ಸಾಧ್ಯ ನಾವು ಅಂತ. ತಿರುಪತಿ ನಮಗೆ ಇಲ್ಲಿಂದ ಒಂದು 200-300 ಕಿಲೋಮೀಟ್ರ್ ಇರಬಹುದು. ಅವ್ರು ಕೇಳಬಹುದು, ಹೆಂಗೆ ಇಲ್ಲಿ ನೋಡೋಕ್ಕೆ ಹೇಗೆ ಸಾಧ್ಯ ನಾವು ಹೇಳಿದ್ರು ಅವರು. ತಾತಯ್ಯನವರು ತಿರುಪತಿಯನ್ನೇ ಒಂದು ಗುರಿಯಾಗಿ ಇಟ್ಕೊಂಡು ಮಾತಾಡಿದ್ದಾರೆ ಈ ಒಂದು ವಿಚಾರದಲ್ಲಿ. ಏನಂತ? ಇದೀಗೋ ತಿರುಪತಿ ಕಾಸಿ ಈ ಪುರಮುಲೋನ ಅಂತ. ಹೆಂಗಪ್ಪ ಇಲ್ಲಿ ನೋಡೋಕ್ಕಾಗುತ್ತೆ? ಹೆಂಗೆ ಸ್ವಾಮಿಗಳು ನೋಡೋದು ಇದು? ಹೆಂಗೆ ಸ್ವಾಮಿ ನೋಡೋಕ್ಕಾಗುತ್ತೆ ಇದನ್ನು? ನೀವೇನು ಹೇಳ್ತಾ ಇದ್ದೀರಿ, ಹೆಂಗೆ ನೋಡೋಕ್ಕಾಗುತ್ತೆ ಇದನ್ನು ನಾವು ಯಾವ ಥರ ನೋಡೋಕ್ಕಾಗುತ್ತೆ ಹೇಳ್ರಿ ಅಂತ ಕೇಳಬಹುದು. ತಾತಯ್ಯನವರು ಸಹಿತ ಗುರಿ ತಿರುಪತಿಯನ್ನೇ ಇಟ್ಕೊಂಡು ಹೇಳಿದ್ದಾರೆ. ಏನಂತ? ಇದಿಗೋ ತಿರುಪತಿ ಕಾಸಿ ಈ ಪುರಮುಲೋನ ಅಂತ. ಇದಿಗೋ ತಿರುಪತಿ ಕಾಸಿ ಈ ಪುರಮುಲೋನ ಅಂತ ಹೇಳ್ಬೇಕಾದ್ರೆ ಅವರು ಗುರುವಿಂದ ಅರಿವಾಗಿ ನಮ್ಮ ಜ್ಞಾನ ನೇತ್ರ ಓಪನ್ ಆದಾಗ ಮಾತ್ರ ನಮಗೆ ತಿರುಪತಿಯನ್ನು ಇಲ್ಲಿಂದಲೇ ನೋಡೋದಕ್ಕೆ ಸಾಧ್ಯ. ಅದಕ್ಕೆ ಯಾರು ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥವರು, ಮಾರ್ಗ ತೋರಿಸ್ತಕ್ಕಂಥವ್ರು ಗುರು. ಯಾಕೆಂದರೆ ಗುರು ತುಂಬ ದೊಡ್ಡವನು. ಗುರು ಬೆಲೆನೇ ಇಲ್ದಕ್ಕಂಥವರು, ಅದಕ್ಕೆ ಬೆಲೆನೇ ಇಲ್ಲ. ಅರಿವೇ ಗುರುವು. ಇಲ್ಲಿ ಏನು ಹೇಳ್ತಾನೆ? ಹರ ಮುನಿದರೆ ಗುರು ಕಾಯುವ. ಗುರು ಮುನಿದರೆ ಕಾಯುವರು ಯಾರಿಲ್ಲ ಈ ಜಗದಿ ಅಂತ ಹೇಳಿದ್ರು ಮಹನೀಯರು. ಯಾಕೆಂದರೆ ಪರಮಾತ್ಮನು ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರೂ ಕೂಡ ಗುರುವಿನ ಬಳಿ ಹೋದಾಗ ನಾವು ಆ ವಿಚಾರವನ್ನು ತಿಳ್ಕೊಂಡಾಗ ಗುರುವು ನಮಗೆ ಪರಮಾತ್ಮನಡಿಗೆ ಸೇರಂಥ ಒಂದು ಮಾರ್ಗವನ್ನು ಕಲ್ಪಿಸ್ತಾನೆ. ಬಟ್ ಗುರು ಮುನಿದರೆ ಕಾಯುವರು ಯಾರಿಲ್ಲ ಈ ಜಗದಿ ಅಂದರು. ಗುರು ಮುಂಚ್ಕೊಂಡ್ಬಿಟ್ಟ ಮೇಲೆ ನಮಗೆ ಪರಮಾತ್ಮನ ಹತ್ರ ಹೋಗೋದಕ್ಕೆ ದಾರಿ ತೋರಿಸೋರೇ ಇಲ್ವಲ್ಲ. ಆ ರೀತಿಯಾಗಿ ಗುರು ತುಂಬ ಅಪಾರವಾದಂಥವರು, ದೊಡ್ಡವರು. ಅವರಿಗಿಂತಲೂ ದೊಡ್ಡವರು ಯಾರೂ ಇಲ್ಲ. ಗುರುವನ್ನು ನಾವು ಕಾಣಬೇಕು, ಗುರುವನ್ನು ಸೇವಿಸಬೇಕು, ಅವರು ಪೂಜೆ ಮಾಡಬೇಕು. ಗುರು ಸೇವೆಯೇ ಮುಖ್ಯವಾದಂಥದ್ದು ಎಲ್ಲ. ಅದಕ್ಕೋಸ್ಕರ ಹೇಳೋದು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿದರು. ಯಾಕೆಂದರೆ ಎಲ್ಲ ವಿಚಾರದಲ್ಲೂ ಗುರು ದೊಡ್ಡವರು. ಗುರುವನ್ನು ಕಾಣ್ರಿ, ಗುರುವನ್ನು ಸೇವನೆ ಮಾಡಿರಿ, ಗುರುವನ್ನು ಸೇವಿಸಿರಿ, ಗುರುವಿಂದ ವಿಚಾರವನ್ನು ತಿಳ್ಕೊಳ್ರಿ, ನಿಮ್ಮ ಜನ್ಮವನ್ನು ಸಾಫಲ್ಯ ಮಾಡಿಕೊಳ್ಳ್ರಿ, ಜ್ಞಾನ ಮಾರ್ಗದಲ್ಲಿ ನಿಮ್ಮ ಒಂದು ನಡೆಯನ್ನು ನಡೆಸ್ಕೊಳ್ರಿ ಅಂತಕ್ಕಂಥ ಹೇಳಿದಂಥ ವಿಚಾರ ಇದು. ಆವಾಗ ಮಾತ್ರ ಸಾಧ್ಯ. ಏನು? ಉಪಮಾರ್ಗ ಅಂತಕ್ಕಂಥದ್ದು, ನಿಮ್ಮ ಜ್ಞಾನ ನೇತ್ರ ಅಂತಕ್ಕಂಥದ್ದು, ಅದನ್ನು ಓಪನ್ ಮಾಡ್ತಕ್ಕಂಥ ವಿಚಾರ ಇರಬಹುದು. ಆವಾಗಲೇ ನಿಮಗೆ ಸಾಧ್ಯ. ಏನು? ತಾನು ಕೋರಿದಂಥ ಪುಣ್ಯಸ್ಥಳಗಳು ನಾವು ಇದ್ದಲ್ಲೇ ನೋಡೋದಕ್ಕೆ ಸಾಧ್ಯವಾಗ್ತಕ್ಕಂಥ ವಿಚಾರ ಅಂತ ತಾತಯ್ಯನವರು ತಿಳಿಸಿದ್ದಾರೆ ಇಲ್ಲಿ. ಈ ಒಂದು ಪ್ರಶ್ನೆಗೆ ಅದು ಉತ್ತರ. ಸೃಷ್ಟಿರಾಚಿತ್ತು ಲೈ ಚೂಡಾಡಿನ ಮಾಟ ಅಂತ ಹೇಳಿದ್ರು. ನಾನು ಈ ಎರಡು ವಿಚಾರ ಹೇಳ್ತಾ ಇದ್ದೀನಪ್ಪ. ಮುಂದಿನ ವಿಚಾರ ಏನಂದರೆ, ನೀವು ಚಿತ್ತವನ್ನು ತುಂಬ ಸುಸ್ಥಿತಿಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿ.
ಯೋಚನೆ ಮಾಡಿ ನನ್ನ ಮಾತನ್ನು ಗಮನಿಸ್ಕೊಳ್ರಿ, ಆಲಿಸ್ರಿ ಅಂತ ಹೇಳಿದರು ತಾತಯ್ಯನವರು. ಯಾವುದು ವಿಚಾರ ಅದು? ಸೃಷ್ಟಿರ ಚಿತ್ತುಲೈ ಚೂಡಾಡಿನ ಮಾಟ. ನಿಮ್ಮ ಜ್ಞಾನವನ್ನು ತುಂಬ ಸುಸ್ಥಿತಿಯಲ್ಲಿ, ತುಂಬ ಸುಖಸ್ಥಿತಿನಲ್ಲಿ, ತುಂಬ ಸರಳವಾಗಿ, ತುಂಬ ನಿಧಾನವಾಗಿ ಯೋಚನೆ ಮಾಡಿ ಈ ಜ್ಞಾನವನ್ನು ನಿಮ್ಮ ಹತ್ರ ಇಟ್ಕೊಂಡು ನನ್ನ ಮಾತನ್ನು ಕೇಳಿಸ್ಕೊಳ್ರಿ, ಕೇಳ್ರಿ. ಇದಕ್ಕೇನು ಅಂತ ಅರ್ಥ? ಜನುಲಾರ ಇಟುವಂಟಿ ಜಾಲಿ ಮೀ ಕ್ಯಾಲ ಅಂದರು. ಜನುಲಾರ ಜಾಲಿ ಇಟುವಂಟಿ ಮೀ ಕ್ಯಾಲ ಅಂದರು. ಜನುಲಾರ ಇಟುವಂಟಿ ಜಾಲಿ ಮೀ ಕ್ಯಾಲ ಅಂತೇಳಿ ಅದರ ಅರ್ಥ ಏನಪ್ಪ ಅಂದರೆ, ಜನಗಳೇ, ಪ್ರಜೆಗಳೇ, ಭಕ್ತರೇ ಎಲ್ಲರೂ ಸೇರಿ ನಿಮಗೆ ಇಂಥ ಒಂದು ಆಸೆ ಆಕಾಂಕ್ಷೆಗಳು ಯಾಕೆ ಹುಚ್ಚರಾಗ್ತಾ ಇದ್ದೀರಿ? ಎಲ್ಲೋ ಇದೆ, ಎಲ್ಲೋ ಏನೋ ಇದೆ, ಎಲ್ಲೋ ಏನೋ ಇದೆ, ಅಲ್ಲಿದೆ, ಇಲ್ಲಿದೆ, ಇಲ್ಲಿಗೋದ್ರೆ ಹಂಗಾಗುತ್ತೆ, ಅಲ್ಲಿಗೋದ್ರೆ ಹಿಂಗಾಗುತ್ತೆ, ಅಲ್ಲಿ ಪರಮಾತ್ಮ ಇದ್ದಾನೆ, ಇಲ್ಲಿ ಪರಮಾತ್ಮ ಇದ್ದಾನೆ ಅಂತ ನಿಮ್ಮ ಚಪಲ, ನಿಮ್ಮ ಒಂದು ಆಸೆ, ನಿಮ್ಮ ಒಂದು ಆಕಾಂಕ್ಷೆಯಪ್ಪ ಇದು. ನಿಮ್ಮ ಆಕಾಂಕ್ಷೆಗಳನ್ನು ಬಿಟ್ಟು ನನ್ನ ಮಾತನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡು ಕೇಳಿ, ಗುರುವಿಂದ ಇದರ ವಿಚಾರವನ್ನು ತಿಳ್ಕೊಂಡು, ನಿಮ್ಮಲ್ಲಿ ನೀವು ಅರ್ಥ ಮಾಡಿಕೊಂಡು ನಿಮ್ಮನ್ನು ನೀವು ತಿಳ್ಕೊಳ್ರಿ. ಆಗ ನಿಮ್ಮಲ್ಲೇ ನೀವು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕಾಗಲಿ, ನೋಡ್ಕೊಳ್ಳೋದಕ್ಕಾಗಲಿ, ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಸರಿಪಡಿಸ್ಕೊಳ್ಳೋದಕ್ಕಾಗಲಿ, ನಿಮ್ಮ ದಾರಿದ್ರ್ಯವನ್ನು ದೂರ ಮಾಡ್ಕೊಳ್ಳೋದಕ್ಕಾಗಲಿ, ನಿಮ್ಮ ಇಂದ ಇನ್ನೊಬ್ರಿಗೆ ಒಳ್ಳೆಯದಾಗಲಿ, ಅವ್ರ ಕಡೆಯಿಂದ ನಿಮಗೆ ಒಳ್ಳೆಯದಾಗಲಿ, ಇದೆಲ್ಲ ನಡೆಯುತ್ತೆ. ಇಷ್ಟೇ ಇದರ ವಿಚಾರ ಅಂತ ಅಲ್ಲಿ ತೋರಿಸಿದ್ರು ಅವರು. ಯಾರು? ತಾತಯ್ಯನವರು ಈ ಒಂದು ವಿಚಾರವನ್ನು. ಕಾళ్ళు తీపులు చాత కడగండ్లు పొడునేలా ಅಂದರೆ